ನಾನು ನಿಮ್ಮ ಶ್ವೇತಾ ಧರ್ಮಸ್ಥಳ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಮ್ಮ ಆನೇಕಲ್ ತಾಲೂಕಿನ ಉಸ್ಕೂರು ಮದ್ದರಮ್ಮ ಜಾತ್ರೆಗೆ ಬಂದಿದ್ದೇನೆ. ಸಾವಿರ ವರ್ಷಗಳಷ್ಟು ಹಳೆಯದಾದ ಈ ದೇವಸ್ಥಾನದಲ್ಲಿ ಹಲವಾರು ಪವಾಡಗಳು ನಿರಂತರವಾಗಿ ನಡೆಯುತ್ತಲೇ ಇರ್ತವೆ. ಹುಸ್ಕೂರು ಮದ್ದೂರಮ್ಮ ಈ ದೇವಾಲಯದ ಹೆಸರಲ್ಲೇ ನೋಡಿ ಎರಡು ಊರುಗಳನ್ನು ನಾವು ನೋಡ್ಬೋದು, ಹುಸ್ಕೂರು ಮದ್ದೂರು. ಹೇಗೆ ಹುಸ್ಕೂರು ಮದ್ದೂರು ಸೇರಿ ಇಲ್ಲಿ ಹುಸ್ಕೂರು ಮದ್ದೂರಮ್ಮ ದೇವಸ್ಥಾನ ಆಯಿತು ಅಂತ ನೋಡೋದಾದರೆ, ನಿಮಗೆ ಗೊತ್ತಿರೋ ಹಾಗೆ ಹಿಂದೆಲ್ಲ ರೈತರು ವ್ಯವಸಾಯ ಮಾಡೋದಕ್ಕೆ ಅಂತೇಳಿ ತಮಗೆ ಬೇಕಾದಂತಹ ಎತ್ತುಗಳನ್ನು ಖರೀದಿ ಮಾಡೋದಕ್ಕೆ ಅಂತೇಳಿ ದೂರಿನ ಪಟ್ಟಣಗಳಿಗೆ ಹೋಗಿ ಅಗ್ಗದ ಬೆಲೆಗೆ ಎತ್ತುಗಳನ್ನು ತೆಗೆದುಕೊಂಡು ಬಂದು ಕೃಷಿ ಚಟುವಟಿಕೆಗಳಲ್ಲಿ ತೊಡಗ್ತಾಯಿದ್ರು. ಅದೇ ರೀತಿ ಹುಸ್ಕೂರಿನ ಕೆಲವು ರೈತರು ತಮಗೆ ಬೇಕಾದಂಥ ಎತ್ತುಗಳನ್ನು ಖರೀದಿ ಮಾಡಲಿಕ್ಕೆ ಅಂತೇಳಿ ಮಂಡ್ಯ ಪಕ್ಕದಲ್ಲಿರುವ ಮದ್ದೂರಿಗೆ ಹೋಗ್ತಾರೆ. ಹೀಗೆ ಹೋಗಿ ಎತ್ತುಗಳನ್ನು ಖರೀದಿ ಮಾಡಿ ತೆಗೆದುಕೊಂಡು ಬರುವ ಸಂದರ್ಭದಲ್ಲಿ ರೈತರೊಬ್ಬರಿಗೆ ತೀವ್ರವಾದ ಆಯಾಸ ಉಂಟಾಗುತ್ತೆ. ಆ ಸಂದರ್ಭದಲ್ಲಿ ಅವರು ಒಂದು ಮರದ ಕೆಳಗಡೆ ವಿಶ್ರಾಂತಿಯನ್ನು ಪಡೆದು ನಿದ್ರೆಯನ್ನು ಮಾಡ್ತಾರೆ. ಆಗ ಮದ್ದೂರಮ್ಮ ದೇವಿ ಇವರ ಸ್ವಪ್ನದಲ್ಲಿ ಹೋಗಿ, ನೀನು ಮಲಗಿರುವ ಪಕ್ಕದ ಕೊಳದಲ್ಲಿ 2 ವಿಗ್ರಹಗಳಿವೆ, ನಾನು ಮತ್ತು ನನ್ನ ತಂಗಿ, ನಾವು ಮದ್ದೂರಮ್ಮ ಅಂತೇಳಿ. ನಮ್ಮನ್ನು ನೀವು ತೆಗೆದುಕೊಂಡು ಹೋಗಿ ಹುಸ್ಕೂರಿನಲ್ಲಿ ಪ್ರತಿಷ್ಠಾಪನೆ ಮಾಡಿ, ಅಲ್ಲಿ ನಮ್ಮನ್ನು ನೀವು ಪೂಜೆಯನ್ನು ಮಾಡಿ, ಅನಂತರ ನಾವು ನಿಮಗೆ ಬೇಕಾದಂತಹ ಸೌಭಾಗ್ಯಗಳನ್ನೆಲ್ಲ ಕೊಟ್ಟು ನಿಮ್ಮೂರಿನ ಜನಗಳನ್ನೆಲ್ಲ ಹಾಗೆ ಭಕ್ತರನ್ನೆಲ್ಲ ನಾವು ಸದಾಕಾಲ ಸಂರಕ್ಷಣೆ ಮಾಡ್ತೀವಿ ಅಂತೇಳಿ ಅಮ್ಮ ಅವರಿಗೆ ವಾಗ್ದಾನವನ್ನು ನೀಡ್ತಾರೆ. ಆ ಪ್ರಕಾರವಾಗಿ ಆ ರೈತರು ಆ 2 ವಿಗ್ರಹಗಳನ್ನು ತೆಗೆದುಕೊಂಡು ಬಂದು ಹುಸ್ಕೂರಿನಲ್ಲಿ ಪ್ರತಿಷ್ಠಾಪನೆ ಮಾಡಿ ಈ ದೇವಾಲಯಕ್ಕೆ ಹುಸ್ಕೂರು ಮದ್ದೂರಮ್ಮ ಎಂಬ ಹೆಸರನ್ನು ಇಡ್ತಾರೆ. ನೋಡಿ ಫ್ರೆಂಡ್ಸ್, ಇದು ದೇವಸ್ಥಾನದ ಎಂಟ್ರೆನ್ಸ್. ಇವತ್ತು ಅಮ್ಮನ ದರ್ಶನಕ್ಕೆ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. 2-3 ಕಿಲೋಮೀಟರ್ ಇವತ್ತು ಭಕ್ತರ ಕ್ಯೂ ಇದೆ. ಸೊ ಇವತ್ತು ಎಲ್ಲರೂ ಸಹ ದರ್ಶನ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ಇಲ್ಲೇ ದೇವಸ್ಥಾನದ ರಾಜಗೋಪುರದ ಮುಂದೆ ಇರುವ ಈ ಧ್ವಜಸ್ತಂಭದ ಬಳಿ ಬಂದು ತೆಂಗಿನಕಾಯಿ ಎಲ್ಲ ಹೊಡೆದು ಅಮ್ಮನ್ಗೆ ದುಡ್ಡು ಎದ್ದು ಕರ್ಪೂರ ಹಚ್ಚಿ ನಮಸ್ಕಾರ ಮಾಡ್ತಾ ಇದ್ರೆ. ಯಾಕಂದ್ರೆ ಒಳಗಡೆಯಿಂದ ಹೋಗಕ್ ಸಾಧ್ಯ ಇಲ್ಲ ಅಂತ ಅನ್ನೋದು. ಇನ್ನು ಬೆಳಗ್ಗೆನೆ ಬೇಗ ಬಂದಿರೋಂಥವ್ರು ಆಲ್ರೆಡಿ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನು ಬೆಳಗ್ಗೆ ಎಷ್ಟೋ ಜನ ಬಂದಿರೋರು ಈಗಲೂ ಸಹ ಲೈನ್ ಅಲ್ಲೇ ಇದ್ದಾರೆ. ಇವತ್ತು ದರ್ಶನ ಮಾಡೋದು ತುಂಬಾ ಜನಕ್ಕೆ ಕಷ್ಟ. ಹಾಗಾಗಿ ಎಲ್ಲರೂ ಸಹ ದೇವಸ್ಥಾನದ ರಾಜಗೋಪುರದ ಮುಂದೆ ಇರುವ ಈ ಧ್ವಜದ ಹತ್ರ ಬಂದು ಧ್ವಜಸ್ತಂಭ ಹತ್ರ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಈ ಮದ್ದೂರಮ್ಮ ದೇವಾಲಯಕ್ಕೆ ಸಾವಿರಾರು ಜನ ಭಕ್ತರು ಬರ್ತಾರೆ. ಇಲ್ಲಿ ಪ್ರತಿ ಮಂಗಳವಾರ, ಶುಕ್ರವಾರ ವಿಶೇಷವಾದ ಪೂಜೆಗಳಿರುತ್ತೆ. ಬಹಳಷ್ಟು ಜನ ಮುತ್ತೈದೆಯರು ಬಂದು ಅಮ್ಮನ ಹತ್ರ ಮುತ್ತೈದೆ ಸ್ಥಾನವನ್ನು ಕೊಟ್ಟು ಭಕ್ತಿಯಿಂದ ಕೇಳ್ಕೊಳ್ತಾರೆ. ಹಾಗೆ ವಿವಾಹ, ಸಂತಾನ, ಅದಲ್ಲದೆ ಇಲ್ಲಿ ವ್ಯವಸಾಯ ಮಾಡುವಂತಹ ರೈತರೆಲ್ಲರೂ ಅವರ ದನ ಕರುಗಳಿಗೇನಾದರೂ ಅನಾರೋಗ್ಯ ಸಮಸ್ಯೆಗಳುಂಟಾದರೆ, ಅವರ ಬೋರ್ವೆಲ್ಗಳಲ್ಲಿ ನೀರು ಬರಬೇಕಾದ್ರೆ ಈ ಅಮ್ಮನ ಹತ್ರ ಬಂದು ಮೀಸಲನ್ನು ಕಟ್ಟಿ ವರವನ್ನು ಕೇಳ್ಕೊಳ್ತಾರೆ. ಕೆಲವು ದಿನಗಳಲ್ಲಿ ಅವರ ಕೋರಿಕೆಗಳೆಲ್ಲ ಈಡೇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿನ ಸ್ಥಳೀಯರು ಹೇಳ್ತಾರೆ. ಅದೇ ರೀತಿ ಬಹಳ ಹಿಂದೆ ಒಂದು ನೈಜವಾದ ಘಟನೆ ನಡೆದಿರುತ್ತೆ. ಅದೇನೆಂದರೆ, ಟಿಪ್ಪು ಸುಲ್ತಾನು ಆಂಗ್ಲೋ ಮೈಸೂರು ವಾರ್ ನಡೆಯುವಂಥ ಸಂದರ್ಭದಲ್ಲಿ ಅವರ ಸೈನಿಕರನ್ನೆಲ್ಲ ಆನೇಕಲ್ ಕಡೆಯಿಂದ ಕರ್ಕೊಂಡು ಬರ್ತಾ ಇರ್ತಾರೆ. ಅದಾಗಲೇ ರಾತ್ರಿ ಸಮಯ ಆಗಿರುತ್ತೆ. ಆಗ ಅವರ ಸೈನಿಕರೆಲ್ಲರೂ ಈ ಮದ್ದೂರಮ್ಮ ದೇವಸ್ಥಾನದ ಆವರಣದಲ್ಲಿ ವಿಶ್ರಾಂತಿಯನ್ನು ಪಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಮಲ್ಕೊಳ್ತಾರೆ. ಸೈನಿಕರು ಎದ್ದೊಳಕ್ಕೆ ಹೋದರೆ ಅವ್ರ ಕೈಲಿ ಎದ್ದೊಳೋದಕ್ಕೆ ಆಗಲ್ಲ, ಸಂಪೂರ್ಣವಾಗಿ ನಿತ್ರಾಣರಾಗಿರ್ತಾರೆ. ಆಗ ಟಿಪ್ಪು ಸುಲ್ತಾನು ಸ್ವತಃ ತಾವೇ ಹೋಗಿ ದೇವಸ್ಥಾನದ ಒಳಗಡೆ ಮದ್ದೂರಮ್ಮ ತಾಯಿ ಹತ್ರ ನಮ್ಮ ಸೈನಿಕರಿಗೆ ಬಲ ಕೊಡು ತಾಯಿ, ನನ್ನ ಹೋರಾಟವನ್ನು ಮುಂದುವರಿಸಬೇಕು ಅಂತ ಭಕ್ತಿಯಿಂದ ಕೇಳ್ಕೊಳ್ತಾರೆ. ಅದಾದ ಕೆಲವು ಗಂಟೆಗಳಲ್ಲಿ ಅವರೆಲ್ಲರಿಗೂ ಸಹ ಶಕ್ತಿ ಬರುತ್ತೆ.
ಪುನಃ ಅವರೆಲ್ಲರೂ ಚೈತನ್ಯದಿಂದ ಹೋರಾಟ ಮಾಡೋದಕ್ಕೆ ಎದ್ದು ನಿಲ್ತಾರೆ. ಈ ಒಂದು ಶಕ್ತಿ ಪವಾಡವನ್ನು ಕಂಡಂಥ ಟಿಪ್ಪು ಸುಲ್ತಾನು ಮಧುರಮ್ಮ ತಾಯಿಯ ಒಂದು ಪವಾಡಕ್ಕೆ ಮೆಚ್ಚಿ ವಜ್ರದ ಉಡುಗೊರೆಗಳನ್ನು ಕೊಡ್ತಾರೆ. ಅದೇ ವಜ್ರದ ಉಡುಗೊರೆಗಳನ್ನು ಇವತ್ತಿಗೂ ಸಹ ಮಧುರಮ್ಮ ಜಾತ್ರೆ ನಡೆಯುವಂಥ ಸಂದರ್ಭದಲ್ಲಿ ತಾಯಿಗೆ ಅಲಂಕಾರ ಮಾಡೋದಕ್ಕೆ ಅಂತೇಳಿ ಬಳಸ್ತಾರೆ. ಅದಾದ ನಂತರ ತೆಗೆದಿಡ್ತಾರೆ. ಈ ಜಾತ್ರೆಯ ವಿಶೇಷತೆ ಏನಂದರೆ, ಪ್ರಪಂಚದ ಯಾವುದೇ ಜಾತ್ರೆಗೆ ಹೋದರೂ ಒಂದು ತೇರನ್ನು ಮಾತ್ರ ನಾವು ನೋಡ್ಬೋದು. ಆದರೆ ಉಸ್ಕೂರು ಮಧುರಮ್ಮ ಜಾತ್ರೆಯಲ್ಲಿ ಮಾತ್ರ ನಾವು ಸಾಕಷ್ಟು ತೇರುಗಳನ್ನು ನೋಡ್ಬೋದು. ಉಸ್ಕೂರಿನ ಅಕ್ಕಪಕ್ಕದ ಹಳ್ಳಿಗಳಲ್ಲಿರುವ ಬಹುತೇಕ ಹಳ್ಳಿಗಳಿಂದಲೂ ಸಹ ಕುರ್ಜುಗಳು ಅಥವಾ ತೇರುಗಳನ್ನು ಮಾಡ್ಕೊಂಡು ಬಂದಿರ್ತಾರೆ. ಹಿಂದೆ ಎಲ್ಲ 150-200 ಅಡಿ ಇರ್ತಾಯಿತ್ತು. ಆದರೆ ಕಳೆದ ವರ್ಷ ನಡೆದಂತಹ ಒಂದು ದುರ್ಘಟನೆಯಿಂದಾಗಿ ಈಗ ತೇರುಗಳ ಸಂಖ್ಯೆನೂ ಕಡಿಮೆ ಆಗಿದೆ. ಹಾಗೆಯೇ ತೇರುಗಳ ಎತ್ತರನೂ ಸಹ ಸರ್ಕಾರನೇ ಕಡಿಮೆ ಮಾಡಿದೆ. 80 ಅಡಿಗೆ ಸೀಮಿತಗೊಳಿಸಿದ್ದಾರೆ. ಈ ಜಾತ್ರೆಗೆ ಲಕ್ಷಾಂತರ ಜನ ಭಕ್ತರು ಬರುವ ನಿರೀಕ್ಷೆ ಇರುತ್ತೆ. ಹಾಗಾಗಿ ಪೊಲೀಸ್ ವ್ಯವಸ್ಥೆ, ಟ್ರಾಫಿಕ್ ಪೊಲೀಸು ಎಲ್ಲರನ್ನೂ ಸಹ ಆಯೋಜನೆ ಮಾಡಿದರು. ಅದಲ್ಲದೆ ಬಂದಂತಹ ಭಕ್ತರೆಲ್ಲರಿಗೂ ಸಹ ಎಂಟರ್ಟೈನ್ಮೆಂಟ್ ಅಂತೇಳಿ ಸಾಕಷ್ಟು ಆಟಿಕೆಗಳು, ಸ್ಟಾಲ್ಸ್ಗಳು, ಫುಡ್ ಐಟಮ್ಸ್ಗಳು ಎಲ್ಲನೂ ಇದ್ವು. ಜನರೆಲ್ಲರೂ ತಾಯಿ ದರ್ಶನ ಮಾಡಿಕೊಂಡು ಪ್ರಸಾದ ತಿಂದ್ಕೊಂಡು ಹಾಗೆಯೇ ಎಲ್ಲ ರೀತಿಯ ಆಟಗಳನ್ನು ಆಡಿಕೊಂಡು ಎಂಜಾಯ್ ಮಾಡ್ತಿದ್ರು. ಇಲ್ಲಿ ಕ್ವಿಂಟಲ್ ಗಟ್ಟಲೆ ಬಿರಿಯಾನಿ ಮಾಡ್ತಾಯಿದ್ರು. ನಾನು ಫಸ್ಟ್ ಟೈಮು ಈ ಜಾತ್ರೆ ಅಟೆಂಡ್ ಮಾಡಿದ್ದು. ಎಲ್ಲೂ ಸಹ ಪ್ರಸಾದಕ್ಕೆ ಬಿರಿಯಾನಿ ಕೊಟ್ಟಿದ್ದು ಇದುವರೆಗೂ ನಾನು ನೋಡಿಲ್ಲ, ತಿಂದೂ ಇಲ್ಲ. ಬಟ್ ಇಲ್ಲಿ ಬಿರಿಯಾನಿ ಕ್ವಿಂಟಲ್ ಗಟ್ಟಲೆ ಮಾಡಿದರು. ಚಿಕನ್ ಬಿರಿಯಾನಿ ಬಂದಂಥ ಭಕ್ತರೆಲ್ಲರಿಗೂ ಸಹ ಚಿಕನ್ ಬಿರಿಯಾನಿನೇ ಕೊಡ್ತಾಯಿದ್ರು. ನಾನು ಜಾತ್ರೆ ಎಲ್ಲ ಸುತ್ತಿ ಓಡಾಡಿ 5:30 ಅಷ್ಟರಲ್ಲಿ ಸಂಪೂರ್ಣವಾಗಿ ಸುಸ್ತಾಗಿದ್ದೆ, ಹೊಟ್ಟೆಗೇನೂ ಇಲ್ಲದೆ. ಕೊನೆಗೆ 5:30ಗೆ ಬಿಸಿ ಬಿರಿಯಾನಿ ಸಿಕ್ತು. ಅದನ್ನು ತಿನ್ನೋಕ್ಕೂ ಆಗಲಿಲ್ಲ, ಅಷ್ಟು ಟಯರ್ಡ್ ಆಗಿತ್ತು. ಕೊನೆಗೆ ಒಂದು ಸ್ವಲ್ಪ ಪ್ರಸಾದ ತಿಂದ್ಕೊಂಡು ಮನೆ ಕಡೆಗೆ ಬಂದೆ.